ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ 6:30 ಆಗೈತೆ. ಇವಾಗ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಹೇಳೋದು 5:30 ಇದ್ದಾಗ ಏನಿಲ್ಲ ನೋಡಿ. ನಿನ್ನೆ ಬರೀ ಬನ್ನಿ ಕೊಡೋದು ಮನೆ ತುಂಬ ಚೆಲ್ಲೋದು ಮಾಡ್ಯಾರ ಸ್ನೇಹಿತರೆ. ಶ್ರವಣ ಎದ್ದು ಕುಂತಾನ್ರಿ ಇವಾಗ. ಹಾಯ್ ಮಾಡಪ್ಪಾಜಿ. ಗುಡ್ ಮಾರ್ನಿಂಗ್ ಹೇಳು. ಮಕ್ಕೋತಿ ಏನಪ್ಪ? ಇವಾಗ ಎದ್ದ ಸ್ನೇಹಿತರೆ ಅವನು ಕೂತಾನೆ. ಹಾಸಿಗೆ ಮಡಚಬೇಕು, ಇಷ್ಟು ಕಸ ಗುಡಿಸ್ಬೇಕು, ಇನ್ನು ಬಾಂಡೆ ತಿಕ್ಕಿ ಡಬ್ಬ ಹಾಕಬೇಕು. ತಿಕ್ಕು ಅದಾವು ನೋಡಿ. ಇವು ಕಡಿವೆ ಎರಡು ತಿಕ್ಕುವು. ಇವಿಷ್ಟು ತಿಕ್ಕಿದ್ದು ಡಬ್ಬ ಇದು ಪಡ್ಸಲಿ ಕಸ ಹೊಡ್ಕೊಂಬಂದು ಡಬ್ಬಕ್ಕಾಗ ವೀಡಿಯೋ ಸೆಟ್ ಮಾಡ್ತೀನಿ ರೀ. ಸ್ಟ್ಯಾಂಡಿಗೆ ದೋಸೆ ಇಟ್ಟು ಉಬ್ಬಿ ಬಂದೈತೆ ಸ್ನೇಹಿತರೆ, ಮಸ್ತ್ ಬೇಜೆ. ಈ ಕಡೆ ಇನ್ನಿಷ್ಟು ಸಾಂಬಾರು ಐತೆ, ಕಾಸಬೇಕು. ಸಂಜೆನ್ಯಾಗ ಊಟ ಮಾಡಲಿಲ್ಲ ಅವರು, ನಾನೇ ಇಟ್ಟು ಉಂಡೆ. ಒಟ್ಟು ಪೂಜೆದೆಲ್ಲ ಎತ್ತಿಡಬೇಕು. ನೀವು ಕೂಡ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊರಿ ಸ್ನೇಹಿತರೆ. ನಮ್ಮ ಎದ್ದುಗಡೆ 5:30 ದರ್ಶನ ಮಾಡಿ ನೋಡಿ. ದರ್ಶನ ಮಾಡಿ ಲೈಟ್ ಹಚ್ಕೊಂಡು ನಾನು ಕೆಲಸ ಮುಗಿಸಿ 6 ಗಂಟೆಗೆ ಎದ್ದೀನಿ. ನಡಿಯಪ್ಪ ಮ್ಯಾಮ್ ಕೊಡಿ ಕೊಂಬಂದ್ಯಾ. ಶ್ರಾವಣ ಮಲ್ಕೋತೀನಿ ಅಂದ ಮಲಗಿಸಿದೆ. ಇವಾಗ ಪಡ್ಸಲಿ ಕಸ ಹುಡ್ಕೊಂಬನ್ನಿ ಸ್ನೇಹಿತರೆ. ಇದಿಟ್ಟು ಪಡ್ಸಾಲಿ ಕಸ ಗುಡಿಸಿ ಮತ್ತು ಮನೆ ಎಲ್ಲ ಬಾಳೆ ಡಬ್ಬ ಹಾಕಿ ಪತ್ರಿ ಎಲ್ಲ ಮೆಣಸಿ ಮಾಡಿ ನೋಡಿ ಸ್ನೇಹಿತರೆ. ಇವತ್ತು ನೋಡಿ ಸ್ನೇಹಿತರೆ, ವಾಕಿಂಗ್ ಹೋಗ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಇವತ್ತು 5:30 ಎಚ್ಚರ ಆಗೈತಿ. ಎಚ್ಚರ ಇಲ್ಲ. ಪುಟ್ಟಕ್ಕೂ ಅಲಾರಾಮ್ ಇಟ್ಟಿಲ್ಲ ಅಂತ ನನಗೂ ಅಲಾರಾಮ್ ಹೆಂಗೆ ಇಡ್ಬೇಕು ಅನ್ನೋದು ಗೊತ್ತಿಲ್ಲ. ಪುಟ್ಟಕ್ಕನೇ ಅಲಾರಾಮ್ ಇಟ್ಟು ಎಬ್ಬಿಸ್ತಿದ್ಲು. ಪ್ಯಾನ್ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿವಲ್ಲ, ಪ್ಯಾನಿಗಳಿಗೆ ಎಚ್ಚರ ಆಗಲ್ಲ ಸ್ನೇಹಿತರೆ. ಮತ್ತು ಇವಾಗ ನಾನು 5:30 6 ಗಂಟೆ ತನಕ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮತ್ತು 6ರಿಂದ ಅಂಗಳ ಕಸ ಗುಡಿಸಿ 6:30 ಲಾಗ್ ಚಾಲು ಮಾಡಿ ಇವಾಗ ಇದು ಫೋನು ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡ್ಕೋತಾನೆ ಕಸ ಗುಡ್ಸಾಕತ್ತಿ ಸ್ನೇಹಿತರೆ. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅದಕ್ಕೆ ಅದೇ ಥರ ಮಾಡಬೇಕಪ್ಪ. ಯಾಕೆ ನನಗೆ ಕಷ್ಟ ಅದರಲ್ಲಿ ವಿಡಿಯೋ ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ ನಿಮಗೆಲ್ಲ. ನಾನು ಏನೇನು ರೊಟೀನ್ ಮಾಡ್ತೀನಿ ಅಂತ. ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಲ್ಲಿನಿಂದ ಬಂದು ಸ್ನೇಹಿತರೆ ನಿಮಗೆ ಬೆಳಕಾಗಲಿ ಅಂತ ನಾನು ಲೈಟ್ ಹಾಕ್ಕೊಂಡೆ. ಲೈಟ್ ಡೈರೆಕ್ಟ್ ಹಾಕಿದ್ಗಳೇ ಬಟನ್ ಚಲೋ ಇತ್ತಲ್ಲ ರೀ, ಫ್ರಿಜ್ಜಿಂದು ಬಟನ್ ಚಲೋ ಇತ್ತಲ್ಲ, ಚಲೋನೇ ಆಗಿಬಿಡ್ತಿರೋದು ಲೈಟು. ಮತ್ತು ಲೈಟ್ ಹಾಕೋಬೇಕು. ಮತ್ತು ಈ ಮುದ್ದೆ ಒಳಗೆ ಹೋಗ ತೆಗಿಬೇಕಾಗುತ್ತೆ. ಒಟ್ಟು ಬಾಂಡೆ ಸೆಟ್ ಮಾಡ್ಕೋತೀನಿ. ನಿನ್ನೆ ಸಂಜೆನೇ ಬಾಂಡೆ ತಿಕ್ಕಿದ್ರಿ. ಶ್ರಾವಣ ಹುಡ್ಕಾಡಕ್ಕೆ ಹೋಗಿ ಅಲ್ಲೇ ಕುಂತು ಯಾವತ್ತಿ ಬಂದು ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಮತ್ತು ಅಕ್ಕಿ ಮಿಕ್ಸರ್ಗೆ ಹಾಕಿ ಒಬ್ಬರು ಅಜ್ಜಿಯರು ಬೈದ್ರು ಬನ್ನಿ ಕೊಟ್ಟು. ಅಡುಗೆ ಮನ್ಯಾಗ ಕೆಲಸ ಏನಂದ್ರೆ ಫಸ್ಟಿಗೆ ಅಷ್ಟು ಬಾಂಡೆ ಡಬ್ಬ ಕುದ್ದು ಅಂದ್ರೆ ಡಬ್ಬ ಹಾಕಿ ಉಸು ಬಾಂಡೆ ತುಂಬಿ ಒರೆಯಾಕಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಸಂಜೆನ ಸಾರು ಪಾರು ಇತ್ತಂಗೆ ಕಾಸಾಕಿಟ್ಟು ಮುಂದಿನ ಕೆಲಸ ಸ್ನೇಹಿತರೆ. ಮೊದಲು ಎಲ್ಲ ಕಟ್ಟಿ ಕಸ ಹುಡ್ಕೋತೀನಿ. ಹುಡ್ಕೊಂಕೇರಿ ಗ್ಯಾಸ್ ಕಟ್ಟಿ ಕಸ ಹುಡ್ಕೊಂಡು ಇವಾಗ ಗ್ಯಾಸ್ ಕಟ್ಟಿ ಒರ್ಸಾಕತ್ತೀನಿ. ಇನ್ನು ನಿನ್ನೆ ಶ್ರಾವಣಿಯರಪ್ಪ ಪೂಜೆ ಮಾಡಿದ್ದು ಎಲ್ಲ ತೆಗಿಬೇಕು ಸ್ನೇಹಿತರೆ. ಫೋಟೋನು ಹಚ್ಚಿ ಕಡೆ ಮುತ್ಯಾಗ ತೊಗೊಂಬ ಒಳ್ಳೆ ಅಂತ ಏನ್ರಿ. ಅಲ್ಲೇ ಮುತ್ಯ ಅಮ್ಮ ಇವ್ರ ತನಕ ಅಲ್ಲೇ ಇಲ್ಲಿ ಸ್ನೇಹಿತರೆ. ಫೋಟೋ ನಮ್ಮ ಮನ್ಯಾಗ ಇಲ್ಲಿ ಇಡ್ಬೇಕಂತ ನಾ ಮಾಡಿದ್ದೆ. ಇಲ್ಲವ ತೊಗೊಂಬ ಅಲ್ಲೇ ಹಾಕೋನು ಅಂತಂದರು. ಆ ಕಡೆ ಕೊಟ್ಟು ಕಳಿಸ್ತೀನಿ ಸ್ನೇಹಿತರೆ. ಇನ್ನು ತೆಗಿಬೇಕು ಅದನ್ನು ಕೂಡ. ಬಡ ಬಡ ಗ್ಯಾಸ್ ಕಟ್ಟಿ ಒರೆಸ್ಕೊತೀನಿ ರೀ. ದಿನ ಇಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊತೀನಿ. ಮತ್ತು ನಾ ಶುಕ್ರವಾರ ಮಂಗಳವಾರ ಮನೆ ತೊಳೆದ್ರೆ ಸಾಬೂನು ಹಚ್ಚಿ ತಿಕ್ಕೊಂಕೇರಿ ಮನೆ ತೊಳ್ಕೊತೀನಿ. ಇವೆಲ್ಲ ವರ್ಷಿಟ್ಟು ನೋಡಿ. ಯಾಕಂದ್ರೆ ಡೈಲಿ ತಿಕ್ಕೋದ್ರಿಂದ ಇದು ಆತ ಸ್ನೇಹಿತರೆ ಜಂಗ್ ನಡ್ತಾವೆ. ಹಿಂಗೆ ಡೈಲಿ ತಿಕ್ಕಲ್ಲ, ತಾಂಬ್ಲ ಅರಿಬಿ ಮಾಡಿ ಒರೆಸಿಬಿಡ್ತೀನಿ. ಇಷ್ಟು ಸ್ವಚ್ಛ ಮಾಡ್ಕೊಂಡು ನಿನ್ನಿಂದ ಕಟ್ಟಿ ಸಾರು ಇತ್ತು ಸ್ನೇಹಿತರೆ. ಅದನ್ನು ಕಾಸಾಕಿಡ್ಬೇಕು. ಇವಾಗ ಊಟ ಕಾಸಾಕಿಡ್ಬೇಕಂತ ಉಸು ಮ್ಯಾಗ ತೊಗೊಂಡು ಒರೆಸ್ಕೊಂಡೆ. ಗ್ಯಾಸ್ ಹಚ್ಚೇ ಬಿಟ್ಟು ಹೊಡೆಯೋದು ಕಾಸಾಕಿಟ್ಟು ಈ ಕಡೆ ಎಲ್ಲ ಪೂಜೆದು ಎಲ್ಲ ಸೆಟ್ ಮಾಡಿದ್ನೆಲ್ಲ ತೊಗೊಂಕೇರಿ ಶ್ರಾವಣಿ ಹೋಗಮ್ಮ ಅಲ್ಲಿ ಮುಸ್ರಿ ಬಕೆಟ್ ಐತೆ ಹಾಕಿ ಬಾರಮ್ಮ ಅಡುಗೆ ಎಲ್ಲ ಅಂತಂದೆ. ಇವು ಬಟ್ಟೆ ಎಲ್ಲ ತೆಗಿಬೇಕು ಸ್ನೇಹಿತರೆ. ಬಟ್ಟೆ ಒಂದು ಉಡಲ್ಲ. ಶ್ರಾವಣ ಪ್ಯಾಂಟು ಶರ್ಟ್ ಹೊಲ್ಸ್ಕೊಂಡು ಬಿಡಲ್ಲ. ಏನು ಮಾಡ್ಬೇಕ್ರಿ ಬಟ್ಟೆ ಒಂದು ಅಂತ ಅನ್ಕೊಂಡಿನಿ. ನೋಡೋಣ್ರಿ ತೆಲುಗು ದಿಮ್ ಕವರ ಪಂಪ್ ಕವರ್ ಹೊಲೋದು ಏನರ ಮಾಡಿಬಿಡೋದ್ರಿ. ಮತ್ತು ವರ್ಷಕ್ಕೊಮ್ಮೆ ಎರ್ಸ್ಲೇಬೇಕು. ಎಲ್ಲ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡ್ಸ್ಕೊಂಡು ಅಡುಗೆ ಮನೆ ಕಸ ಗುಡ್ಸಾಕತ್ತಿ ನೋಡಿ ಸ್ನೇಹಿತರೆ. ಶ್ರಾವಣ ನಡ್ಬಾರಕ ಪಾರ್ಜತ ಮಾಡ್ದಂಗೆ ಮಾಡ್ತಾನೆ ರೀ, ಬರೋದು ಹೋಗೋದು. ಲೇಟ್ ಆಯ್ತು ರೀ ಇವತ್ತು ಎಲ್ಲ ಕೆಲಸ ಮುಗಿಸೋಬೇಕಂದ್ರೆ. ಮತ್ತು ಚಟ್ನಿಗೆ ಕೊಬ್ಬರಿ ತಕ್ಕೊಂಡು ನೀನು ಕಾಯಿ ಹೊಡೆದಿದ್ದೆಲ್ಲ ತೊಗೊಂಕೇರಿ ಹೋಳಿಟ್ಟೆ ಸ್ನೇಹಿತರೆ. ಫ್ರಿಜ್ನಾಗ ಇಟ್ಟಂದು ಹೋಳಿ. ಫ್ರಿಜ್ಜನ್ನು ಎಲ್ಲ ಕ್ಲೀನ್ ಮಾಡಬೇಕಾಗಿ ಸ್ನೇಹಿತರೆ. ಮಾಡ್ತೀನಿ ಅದನ್ನು ಇಟ್ಟು ಕ್ಲೀನ್ ಮಾಡ್ಕೊತೀನಿ. ಫ್ರಿಜ್ ಕ್ಲೀನ್ ಮಾಡಿದಾರ ನಿಮ್ಗೆ ವಿಡಿಯೋ ಮಾಡಿರ್ತೀನಿ ಇಲ್ಲಿಕಂದು ಇಲ್ಲಿ ಸ್ನೇಹಿತರೆ. ಯಾಕೆ ಎಲ್ಲ ಕೆಲಸ ಮಾಡಿ ಸ್ಟ್ಯಾಂಡ್ ಹಾಕೊಂಡು ವಿಡಿಯೋ ಕರೆಕ್ಟಾಗಿ ಬರ್ತೀವಿ ನೋಡ್ಕೊಂಡು ಶ್ರಾವಣ ತುಂಬಿಕೊಟ್ಟೆ ಚಳಿ ಬಂದ ಸ್ನೇಹಿತರೆ. ಇವಾಗ ಏನೈತಿ ನಾನು ದೋಸೆ ಹಿಟ್ಟು ರೆಡಿ ಮಾಡ್ಕೊತೀನಿ. ದೋಸೆ ಹಿಟ್ಟು ರೆಡಿ ಮಾಡ್ಕೊ ಸ್ನೇಹಿತರೆ. ಅವ್ರು ಜಾಕ ಮಾಡಿಸಿ ದೋಸೆ ಹಾಕಕ್ಕೆ ಬರ್ತಲ್ಲ, ಒಂದಿಷ್ಟು ಎಷ್ಟು ಬೇಕು ಒಂದು ಗುಂಡಿಗೆ ಹಾಕ್ಕೊಂಡು ಉಳ್ಕೆದು ಫ್ರಿಜ್ಜಾಗಿ ಇಟ್ಬಿಡ್ತೀವಿ ಸ್ನೇಹಿತರೆ. ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಕ್ಲೀನ್ ಮಾಡೋ ವಿಡಿಯೋ ಸಟ್ ಹಾಕಿದ್ದೀನಿ ರೀ. ಅದು ಯಾಕೋ ವಿಡಿಯೋನ ಆಗಿಲ್ಲ, ಕಟ್ ಆಗಿಬಿಟ್ಟೈತೆ ರೀ ವಿಡಿಯೋ. ಏನಂತಲ್ಲ
ವಿಡಿಯೋ ಮಾಡಕ್ಕೆ ಹಾಕಿಲ್ಲ ಸ್ನೇಹಿತರೆ, ಸ್ಟ್ರಕ್ ಆಗಿಬಿಟ್ಟೈತೆ ಅದು ಏನೋ ಫುಲ್ ಆಗಿಬಿಟ್ಟೈತೆ. ಹಿಂದಿ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ಮತ್ತು ಸ್ಟ್ಯಾಂಡಿಗೆ ಹಾಕಿಟ್ಟು ಬಂದೆ. ಇವಾಗ ನೋಡಿ ದೋಸೆ ಹಿಟ್ಟು ಹಾಕ್ಯರಿ ಇದಕ್ಕೆ ಹಾಕೊಂಡು ಗುಳಿಗೆ ತುಂಬ ತಕ್ಕೊಂಡ್ರೆ ನಾನು ಬೆಳಗ್ಗೆ ನಾಷ್ಟಕ್ಕೆ ರಗಡಾಗ ಸ್ನೇಹಿತರೆ ಫ್ರಿಜ್ಜಾಗ ಇಡ್ತೀನಿ. ನಾಳೆಗೆ ಪಡ್ಡು ಮಾಡ್ತೀನಿ 2 ದಿನ. ನನ್ನ ಮಕ್ಕಳು ತಿಂತಾರೆ ದೋಸೆ ಪಡ್ಡು, ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ನನಗೂ ಕೂಡ ದೋಸೆ ಪಡ್ಡು ಇಷ್ಟ. ಮತ್ತು ದಿಢೀರನೇ ಮಾಡ್ತೀವಲ್ಲ ಅದು ಇಷ್ಟ ಆಗಲ್ಲ ಸ್ನೇಹಿತರೆ, ದಿಢೀರನೇ ಮಾಡೋದು. ಯಾಕಂದ್ರೆ ಅವು ಇಷ್ಟು ರುಚಿ ಬರಲ್ಲ. ಇವು ನೆನೆಯಕ್ಕೆ ಹಾಕಿ ನಾವು ಮಾಡಿ ನೋಡಿ ದಿಢೀರನೇ ರವದ್ದು ದಿಢೀರನೇ ಅಕ್ಕಿದು ಮಾಡ್ತೀವಲ್ಲ ಇಷ್ಟು ರುಚಿ ಆಗಲ್ಲ ಸ್ನೇಹಿತರೆ. ಸಂಜೆ ಎಣ್ಣೆಗೆ ಮಾಡಿ ರುಚಿ ಆಗಲ್ಲ. ಈ ಥರ ದೋಸೆ ಮಾಡಿದ್ರೆ ಮಸ್ತ್ ಆಗ್ತಾವೆ. ಇದೇ ಥರ ಇಷ್ಟಪಡ್ತಾರೆ. ಮತ್ತು ನಾ ಹೆಸ್ರು ಕಾಳು ದೋಸೆ ಮಾಡಿದ್ದೆಲ್ಲ ಅವು ಮಾಡ್ಬೇಕು ಸ್ನೇಹಿತರೆ. ಅವನು ಇನ್ನೊಮ್ಮೆ ಹೆಸ್ರು ಕಾಳು ಖಾಲಿ ಈಗ ಮನೆ ಕಾಯಿ ಪಲ್ಯನಿಲ್ಲ, ಸಂತಿಲ್ಲ, ಹೋಗಬೇಕು. ಏನೇ ಸಂತಿ ತರೋದಾಗುತ್ತೋ ಏನೇ ಬಿಡೋದಾಗುತ್ತೋ. 3 ದಿನ ಆಯಿತು ಬಸ್ ಬಂದೆ ಸ್ನೇಹಿತರೆ. ಬಸ್ಸಿಂದೊಂದು ತೊಂದರೆ ಆಗ್ಬಿಟ್ಟೈತೆ. ನಮ್ಮ ಊರಿಗೆ ಬಸ್ ಬಂದು ನೋಡಿ ಇನ್ಮ್ಯಾಗ ಬಸ್ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಏನು ಮಾಡೋದು, ಎದ್ರಾಗ ಹೋಗ್ಬೇಕು ಎದ್ರಾಗ ಬರಬೇಕು. ಮೊದಲು ಎದ್ರ ಒಂದಿನ ತಾಸಿಗೆ 2 ತಾಸಿಗೆ 3 ತಾಸಿಗೆ ಆಟೋರ ಬರ್ತಿದ್ದು. ಇವಾಗ ಆಟೋನೂ ಇಲ್ಲ ಏನಿಲ್ಲ ಸ್ನೇಹಿತರೆ, ಹೆಂಗೆ ಮಾಡೋದಂತ ಭಾಳ ಬೇಜಾರು ಆಗತ್ತೆ. ಆದ್ರೆ ಹೋಗಲೇಬೇಕು ರೀ ಇವತ್ತು. ಮತ್ತು ಇನ್ನು ಸೋಮವಾರನಿಂದ ಶ್ರಾವಣಿ ಸ್ಕೂಲ್ ಚಲೋ ಆಗುತ್ತೆ. ನಾಳೆ ಶ್ರಾವಣಿ ಬರ್ತಡೇ. ಅದು ಮನ್ಯಾಗ ಶಾಂತಿ ಇರ್ಲಿಕ್ಕೆ ಅದು ಹೆಂಗೆ ರೀ ಏನೇನು ಮಾಡೋಕೆ ಬೇಕಲ್ಲ. ನಾ ಇಷ್ಟು ನೀರು ಹಾಕ್ಕೊಂಡು ಗಟ್ಟಿತ್ರಿ ಅದು ಒಂದಿಷ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕು ದೋಸೆ ಅದಕ್ಕೆ ಕಲಸ್ಕೊಂಡು ಇವಾಗ ಒಂದು ಸ್ವಲ್ಪ ಸಣ್ಣ ಉಪ್ಪು ಹಾಕ್ಬಿಡ್ತು ನೋಡಿ. ಚೋಡಾ ಪುಡಿ ಏನು ಹಾಕಲ್ಲ ಸ್ನೇಹಿತರೆ ನಾನು. ನೀವು ಬೇಕಿದ್ರೆ ಚೋಡಾ ಪುಡಿ ಹಾಕೋರಿ. ನಾನು ಮಾತ್ರ ಹಾಕಲ್ಲ ನೋಡಿ. ಒಬ್ರೊಬ್ರು ಹಾಕ್ತಾರೆ ಒಬ್ರೊಬ್ರು ಹಾಕಲ್ಲ. ಚೋಡಾ ಪುಡಿ ಹಾಕ್ಲಿಕ್ಕೂ ಮಸ್ತ್ ಬರ್ತಾವ್ರಿ ದೋಸೆ. ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸಾಂಬಾರು ಕಾದೈತ್ರಿ ಬಂದ್ ಮಾಡೀನಿ. ಇವಾಗ ಗಡ್ಡು ಚಟ್ನಿ ನೀರು ಚಟ್ನಿ ಮಾಡ್ತೀನಿ ರೀ. ದೋಸೆದಾಗ ಬಟಾಟಿ ಪಲ್ಯ ಇದ್ರೆ ಇಷ್ಟ ಆಗ್ತಿತ್ತು ನನಗೆ. ಅಕ್ಕ ಬೇದಾಡ್ರಿ ಮೊನ್ನೆ ಬಟಾಟಿ ಜಾಸ್ತಿ ತಿನ್ಬೇಡ ದಪ್ಪ ಆತಿ ನೋಡು, ಇನ್ನೂ ಇನ್ನೂ ದಪ್ಪ ಆತಿ ಅಂತ ಬೈತಾಡ್ರಿ ಅಕ್ಕ. ಏನು ಮಾಡ್ಬೇಕ್ರಿ, ಬಟಾಟಿ ಅಂದ್ರೆ ಜೀವನಾನು. ಮೊನ್ನೆ ಪಲಾವ್ ಮಾಡಿದ್ನೆಲ್ಲ 2-3 ಬಟಾಟಿ ಹಾಕಿದ್ದೆ. ತಮ್ಮನೂ ಬೇದ ಅಕ್ಕನೂ ಬೇದ್ಲು. ವಾತ್ ಬಂದು ಕಾಲಿಗೆ ಹೊಡ್ಕೊಂಡು ಏನು ಮಾಡ್ತೀಯ ಅಕ್ಕ ಅಷ್ಟು ಹಾಕ್ಬಾರ್ದಕ್ಕ ಅಂತಂದ. ಮತ್ತು ಅದನ್ನೆಲ್ಲ ದೋಸೆ ಹಿಟ್ಟು ರೆಡಿ ಮಾಡಿಟ್ಟು ಮ್ಯಾಗ ಮುಚ್ಕೇರಿ ಮತ್ತು ಸಾಂಬಾರನ್ನ ಇಳಿವಿ ಸ್ನೇಹಿತರೆ. ಇವಾಗ ಶ್ರಾವಣಿಗೆ ನೀರು ಕಾಸಕ್ಕೆ ಇಡಬೇಕು. ಅದನ್ನು ಹಿಟ್ಟು ಫ್ರಿಜ್ಜಾಗ ಇಡಂಬರಿ. ಅದು ಹಿಟ್ಟು ಏನು ಕಡ್ಯಾಕೆ ಇಟ್ಟಿದ್ನೆಲ್ಲ ಅದನ್ನು ಫ್ರಿಜ್ಜಾಗ ಇಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಅದು ಮತ್ತು ಇದು ಆಗುತ್ತೆ, ಹಿಟ್ಟು ಹುಳಿ ಬರ್ತೈತೆ. ಇವಾಗ ಸಾಕು ನಮ್ಮ ಬೆಳಗ್ಗೆ ಆಗುತ್ತೆ ಸಾಕು. ಮತ್ತು ನಾಳೆಗೆ ಎಲ್ಲ ಸ್ನೇಹಿತರೆ ನಾನು ಒಂದು ಆಳಿ ಹಾಕ್ತೀನಿ ರೀ. ಯಾಕಂದ್ರೆ ಬುಡಕ್ಕೆ ಮಸಿ ಹತ್ಲಿ ಮಾಡಿ ಅಂತ ಎಲ್ಲ ಫ್ರಿಜ್ ಕ್ಲೀನ್ ಮಾಡ್ಕೊಂಡೀನಿ ರೀ. ಫ್ರಿಜ್ ಎಲ್ಲ ಒರೆಸ್ಕೊಂಡೀನಿ. ತಂದಿಂದ ಫ್ರಿಜ್ ತೊಳೆದಿಲ್ಲ, ಉಟ್ಟು ಕ್ಲೀನ್ ಮಾಡ್ಕೊಂಡೀನಿ. ಲೇಟ್ ಆಯ್ತು ಇವತ್ತು. ಮತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೇಬೇಕು ರೀ. ನನ್ನ ಬಿಟ್ಟು ಯಾರು ಮಾಡ್ಕೋದ್ರ ಸ್ನೇಹಿತರೆ ಕೆಲಸ, ನಾನೇ ಮಾಡ್ಕೋಬೇಕು. ಮಾಡ್ಕೊಂಡು ಕೇರಿ ನೋಡಿ ಎಲ್ಲ ಫ್ರಿಜ್ ಎಲ್ಲ ಕ್ಲೀನಾಗಿ ಐತೆ. ನಾ ಫ್ರಿಜ್ ಏನೈತೆ ಅಂತ ನಿಮ್ಗೆ ಕಾಣ್ತಿರ್ಬೋದು. ಕಾಯಿಪಲ್ಯ ಒಂದು ಸ್ವಲ್ಪ ಐತ್ರಿ, ಇನ್ನೂ ಒಂದು ಸ್ವಲ್ಪ ತರಬೇಕು. ಕಾಯಿಪಲ್ಯ ತರ್ತೀನೋ ಏನೇನು ತರ್ತೀನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಹೋಗು ಮಾತ್ರ ಹೋಗ್ತೀನಿ. ಇವಾಗ ಶೇಂಗಾ ಹುರಿಬೇಕಂತೇಳಿ ಗ್ಯಾಸ್ ಹಚ್ಚಿ ನೋಡಿ. ಸ್ವಲ್ಪ ನೀರು ಚಟ್ನಿ ಮಾಡೋಕೆ ಬರೀ ಶೇಂಗಾದು ಮಾಡ್ತೀವಿ ಸ್ನೇಹಿತರೆ. ನಾನು ಶೇಂಗಾ ಹುರಿಬೇಕಂತೇಳಿ ಗ್ಯಾಸ್ ಹಚ್ಚಿ ಸಣ್ಣ ಇಟ್ಟು ಫ್ರಿಜ್ಜಲ್ಲಿ ಶೇಂಗಾ ಹುಡ್ಕ್ಯಾಡಕತ್ತೀನಿ. ಶೇಂಗಾನೇ ಇದ್ದಿದ್ದಿಲ್ಲ, ಖಾಲಿ ಆಗಿಬಿಟ್ಟಿದ್ದು ಸ್ನೇಹಿತರೆ. ಹಿಂಗಾಗಿ ಮತ್ತು ಗ್ಯಾಸ್ ಬಂದ್ ಮಾಡಿ ಶ್ರಾವಣಿ ಅಂಗಡಿ ಕಳ್ಸಕತ್ತೀನಿ ನೋಡಿ. ಶ್ರಾವಣಿ ಹೋಗಿ ಅರ್ಧ kg ಶೇಂಗಾ ತೊಂಬರಮ್ಮ, ಒಂದು ಬತ್ತಿ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಬತ್ತಿ ತೊಂಬ ಅಂತ ಹೇಳಕತ್ತಿದ್ದು ಸ್ನೇಹಿತರೆ. ಆಕಿನೂ ಕೂಡ ಹೊಂಟಿದ್ಲು. ಹೋಗೋಣಿದ್ರೆ ಎಷ್ಟು ಮಮ್ಮಿ ಏನು ಮಮ್ಮಿ ಅಂತ ಆಕಿ ಕೇಳಕತ್ತಿದ್ದು ಸ್ನೇಹಿತರೆ. ಇಲ್ಲಿ ಸಿಗ್ತಾವೆ ಬಿಡ್ತಾವೆ ಗೊತ್ತಿಲ್ಲ ಶೇಂಗಾ. ಸಿಗ್ಲಿಕ್ಕಂದ್ರೆ ಐತ್ರಿ ಬುಡ್ಡಿ ಅದಾವೆ, ಬುಡ್ಡಿ ಹೊಡ್ಕೊಂಡು ಚಟ್ನಿ ಮಾಡ್ತೀನಿ ರೀ. ಹಂಗಂದು ಚಲೋ ಆಗುತ್ತೆ. ಗಡ್ಡು ಚಟ್ನಿ ಒಂದು ನೀರು ಚಟ್ನಿ ಮಸ್ತ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಒಂದೇ ಥರ ಚಟ್ನಿ ಆದರೆ ತಿನ್ನೋಕೆ ಟೇಸ್ಟ್ ಆಗಲ್ಲ. ಇದು ಏನು ತರ್ಬೇಕು ಮಮ್ಮಿ, ಇದು ಏನು ತರ್ಬೇಕು ಅಂತ ಅನ್ನಕತ್ತಿದ್ಲು. ಇದು 60 ರೂಪಾಯಿ. ಶೇಂಗಾ ತೊಗೊರೋ ಅರ್ಧ kg 120 ರೂಪಾಯಿ kg ಕೊಡ್ತಾರೆ. ಇಲ್ಲೇ ಮುದ್ದೆದ 110 120 ಕೊಡ್ತಾರೆ. ಇಲ್ಲಿ ಎಷ್ಟಾದರೂ 10 ರೂಪಾಯಿ ಜಾಸ್ತಿನೇ ರೀ. ಒಮ್ಮೊಮ್ಮೆ ಸಿಗೋದಿಲ್ಲ ಸ್ನೇಹಿತರೆ. ಜಾಸ್ತಿ ರೊಕ್ಕ ಹೋದ್ರೋಲ್ಲ ಅಂದ್ರೆ ಸಿಗಲ್ಲ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಹಾಕಿ ಹೋದ್ಲು. ನಾನು ಕೂಡ ಅಂಗಡಿಗೆ ಶೇಂಗಾಕ ತರಕ್ಕೆ ಕಳ್ಸಿದ್ನಲ್ಲ, ಶೇಂಗಾಕ ಸಿಗ್ಲಿಲ್ರಿ ನಮ್ಮೂರಾಗ. ಅದಕ್ಕೆ ಒಮ್ಮಕ್ಕ ಮಾವಾಗ ನಾ ಶೇಂಗಾ ಸುಸಕ್ಕೆ ಹೋಗಿದ್ನಲ್ಲ, ಒಮ್ಮಕ್ಕ ಶೇಂಗಾ ಇದ್ದು ರೀ ಹುರ್ಕೊಂಡು ತಿನ್ನಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಯಾವಾಗ ನೆಪ್ಪದ ಮಾಡಿ ಹುರಿದ್ನಲ್ಲ ಹಂಗೆ ಹುರ್ಕೊಂಡು ತಿನ್ನಕ್ಕೆ ಇಟ್ಟಿದ್ದೀವನ. ಮತ್ತು ಇವಾಗ ಚಟ್ನಿ ಬೇಕಲ್ರಿ, ಚಟ್ನಿ ಬೇಕೇ ಬೇಕು. ಅದಕ್ಕೆ ಒಮ್ಮಕ್ಕ ಶೇಂಗಾಕ ಮಾಡ್ಕೊಂಡು ಆ ಚಟ್ನಿ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಶೇಂಗಾ ಹೊಡ್ಕೊಂಡು ಶೇಂಗಾ ಹುರಿದು ಸೊಪ್ಪಿ ತೆಗೆದು ಮಿಕ್ಸರ್ಗೆ ಹಾಕ್ಕೊಂಬಂದೀನಿ ರೀ. ಒಳಗೆ ಚಟ್ನಿ ಮಾಡ್ತೀನಿ. ಇದು ನೀರು ಚಟ್ನಿ ನೋಡಿ. ಶೇಂಗಾ ಬರೀ ಶೇಂಗಾ ರೀ. ನೀರು ಹಾಕ್ತೀನಿ ಸ್ನೇಹಿತರೆ. ಮತ್ತು ಇದನ್ನು ಕೊಬ್ಬರಿ ಚಟ್ನಿ ಮಾಡೋಕೆ ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಕಾಯಿ ಆಗೈತೆ. ಮನೆ ಸಂತಿನೂ ಏನಿಲ್ಲ ಸ್ನೇಹಿತರೆ. ಮುದ್ದೆ ಒಳಗೆ ಹೋಗ್ಬೇಕು, ಏನು ಮಾಡ್ಬೇಕು. ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟೀನಿ ಚಟ್ನಿ ಮಾಡೋಕೆ. ಈ ಕಡೆ ನೀರು ಕಸಕ್ಕೆ ಇಟ್ಟೀನಿ ರೀ. ಶ್ರಾವಣಿಗೆ ಜಾಕ ಮಾಡ್ಸಕ್ಕೆ ಟೈಮ್ 9 ಗಂಟೆ ಆಯಿತು. ಹಾಯ್ ಮಾಡ್ರಮ್ಮ ಇಬ್ಬರು. ನೋಡಿ ಸಾಸ್ಮಿ ಹಾಕು ಒಗ್ಗರಣೆ ಹಾಕ್ಬಿಡೋದು ನೋಡಿ. ಮತ್ತೆ ಏನು ಹಾಕೋದು ಸ್ನೇಹಿತರೆ. ಇದ್ರಾಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಹಾಕಿ ಮಿಕ್ಸರ್ಗೆ ಇಡ್ತೀನಿ ನಾನು. ಬನ್ನಿ ಸ್ನೇಹಿತರೆ ದೋಸೆ ಹಾಕೋಣ. ಬಿಸಿ ದೋಸೆ ಹಾಕಿ ಮಕ್ಕಳಿಗೆ ಕೊಡ್ತೀನಿ ರೀ. ಮೊದಲ ಒಂದೊಂದು ಚಪಾತಿ ಹೋಳಿಗೆ ನಾನು 4 ಹೋಳಿಗೆ ಉಳ್ದಾವ್ರಿ.
ಏನು ಮಾಡಿರಿ ದೋಸೆ ಹಾಕಂತ ಒಂದು ಹೋಳಿಗೆ ತಿಂತೀನಿ ಬ್ಯಾಸರ ಆಗೈತೆ ಅಂತ ಹಾಕಿ ದೋಸೆ ಮಾಡಿ ನೋಡಿ ಸದ್ದ ಚುನೆ ದೋಸೆ ಶ್ರಾವಣಿ ಉಣ್ಣಾರ ಸ್ನೇಹಿತರೆ ಶ್ರಾವಣ್ ಕುಮಾರ್ ಕೊಡ್ತೀನಿ ರೀ ದೋಸೆ ಹಾಕಿ ಶ್ರಾವಣ್ ಕುಮಾರ್ ಗಂಗ ರೆಡಿ ಮಾಡೇ ಬಿಟ್ಟಿನ್ರಿ ಈಗ ಎಲ್ಲೈತೆ ನೋಡಿ ಫ್ರೆಂಡ್ಸ್ ದೋಸೆ ರೆಡಿ ಆಯಿತು ಒಳಗೆ ಹಾಕಿದ್ರ ಬೇಕಂದ್ರೆ ಅದು ದೋಸೆ ರೆಡಿ ನೋಡ್ರಿ ಚಟ್ನಿನೂ ರೆಡಿ ಆಗೈತ್ರಿ ಮಮ್ಮಿ ತೋರ್ಸ್ಕೊಂಬರ್ತ ಆರ್ತಿ ನೋಡಿ ಸ್ನೇಹಿತರೆ ಈ ಕಡೆ ಗಡ್ ಚಟ್ನಿ ಒಳಗೆ ಚಟ್ನಿ ಅಡ್ಡು ಮಾಡೇನ್ರಿ ಒಂದಿಷ್ಟು ಉಳಿತಂದು ಬಟ್ಲಕ್ಕೆ ಫ್ರಿಜ್ ಇಟ್ರತ್ತ ಅಂತೇಳಿ ಇದು ಗಟ್ಟಿ ಚಟ್ನಿ ಸ್ನೇಹಿತರೆ ಇದು ಶೇಂಗಾದು ಒಳಗೆ ಚಟ್ನಿ ತೋರಿಸ್ತೀನಿ ಶ್ರಾವಣಿಯರಿಗೆ ಹಾಕಿಕೊಟ್ಟು ಬನ್ನಿ ಶ್ರವಣ ಹೊಟ್ಟೆ ಸೇತೇನ ಬೆಕ್ಕ ಹೆಂಗೆ ಕಾಯ್ತೈತೆ ಹಂಗೆ ಕಾಯಕತ್ತ ನೋಡಿ ದೋಸೆ ಅಂದ್ರೆ ತಿಂತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕೆಲಸ ಮುಗೀತು ಇವಾಗ ನಾವು ಮುದ್ದೆ ಬಳಕೆ ಹೋಗ್ಬೇಕಂತ ರೆಡಿಯಾಗಿ ನೀ ಶ್ರಾವಣಿ ಕೂಡ ರೆಡಿ ಆಗ್ಯಾಳ ಶ್ರಾವಣಿನೂ ಮುದ್ದೆ ಬಳಕೆ ಬರ್ತಾಳಂತ ಶ್ರಾವಣಿ ಫುಲ್ ಎಣ್ಣೆ ಕ್ಯಾನು ಸಂತಿ ಮಾಡಕ್ಕೆ ರೆಡಿ ಆಗಿಬಿಟ್ಟಾಳ ನೀನೇ ಸಂತಿ ಮಾಡಕ್ಕೆ ನಮಗೆ ಏನು ಮಾಡ್ತೀವಿ ಸಂತಿ ಅವಲಕ್ಕಿ ಸಕ್ರಿ ಬೆಲ್ಲ ಆಮೇಲೆ ಸಂತಿ ಅನ್ನೋದೇ ಇಲ್ಲ ಶೇಂಗಾಕ ಮುದ್ದೆ ಪರ್ದ ನಮ್ಮನ್ ಮಲಾಮು ಅದು ಶ್ರಾವಣಿಗೆ ಒಂದು ಸ್ವಲ್ಪ ಮತ್ತೆ ಅಲ್ಲಿ ಗುಳಾಗಿದ್ದು ಅಲ್ಲ ಸ್ನೇಹಿತ ಮನೆ ಅಂತ ಸೀಬಾಕಿ ಹೋಗೋ ಮಲಾಮ್ ತರಬೇಕ್ರಿ ತೊಗೊಂಡ ಶ್ರಾವಣಿ ಅದನ್ನು ಬಾಕ್ಸ್ ತೆಗಿಟ್ಟಿನ್ರಿ ನಾನು ಯಾವುದೂ ಕಳೆಯಲ್ರಿ ಯಾಕಂದ್ರೆ ಹಂಗೆ ಏನಾರ ಅದ ಸಮಸ್ಯೆ ಅದಾಗ ತೊಗೊಂಬರ್ತೀವಿ ರೀ ಕಾಲೇ ಲೈಟ್ ನೋಡ್ರಿ ಸುಳ್ಳು ಹೇಳಕತ್ತಿ ಅಂತ ಕೇಳಿದ್ರಿ ಏನಾರು ನೀನು ಕೇಳಿದ್ರು ಶ್ರಾವಣಿ ನೀನು ಸುಳ್ಳು ಹೇಳಕತ್ತಿ ಅಂತ ಕೇಳಿದ್ರನ್ನ ಹಂಗೆ ಅನ್ಬಾರ್ದಮ್ಮ ಸುಳ್ಳು ಕೇಳಿರಲ್ಲ ನಾವು ಯಾಕೆ ಸುಳ್ಳು ಹೇಳೋಣ ಸುಳ್ಳು ಹೇಳಿದ್ರೆ ನಮಗೆ ಏನು ಬರ್ತೀಯ ಮತ್ತು ಕರೆ ಹೇಳಿದ್ರೆ ಕರ್ನಾಟಕ ಸುಳ್ಳು ಹೇಳ ಗಾಡಿ ಅದಕ್ಕೆ ಸ್ನೇಹಿತರೆ ಕರೆ ಹೇಳಿ ಕರ್ನಾಟಕದಾಗಿರ್ರಿ ಬನ್ನಿ ಸ್ನೇಹಿತರೆ ಕರ್ನಾಟಕ ಬಂದೇವಿ ಎಲ್ಲರೂ ಕರ್ನಾಟಕ ಇರ್ತಾರೆ ಸುಳ್ಳು ಹೇಳಿದ್ರು ಸುಳ್ಳಿ ಸುಖ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಇದು ಒಂದು ಮಾತಾಡ್ತಾ ಇಟ್ಟು ಸ್ನೇಹಿತರೆ ಬನ್ನಿ ಹೋಗೋನು ಶ್ರಾವಣಿ ಮಾತಾಡೋ ಮಾತಿ ಬಂತ್ರಿ ಇವಾಗ ಒಳಗೆ ಲೈಟ್ ಬಿಚ್ತೀನಿ ರೀ ಶ್ರಾವಣಿ ಲೈಟ್ ಬಿಚ್ಕೇರಿ ಹೋಗ್ಬೇಕು ಸ್ನೇಹಿತರೆ ಯಾಕಂದ್ರೆ ಸುಮ್ಮನೆ ಫ್ರಿಜ್ಜು ಲೈಟ್ ಎಡ್ಡು ಚಲೋ ನೋಡಿ ಮುಂಜಾನೆ ವಿಡಿಯೋ ಮಾಡೋಕೆ ಹಾಕೋಬೇಕು ಮತ್ತು ಬಿಚ್ಚಬೇಕು ಮತ್ತು ತೆಗಿಬೇಕು ಅಜ್ಜೆ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಸೇಲ್ನ್ಯಾಗ ಬಂದೀವಿ ರೀ ಹಾಗಂದ್ರೆ ಇನ್ನೂ ಜಾಸ್ತಿ ಮಾಲ್ ಹಾಕ್ಯಾರ ನೋಡಿ ಈಗ ಬಟ್ಟೆನೂ ಇಟ್ಟಾರ ಸ್ನೇಹಿತರೆ ನೋಡ್ಕೊಂಡು ಹೋದ್ರಾತಂತ ಭಾಳ ದಿನ ಆಗಿತ್ತು ನಾನು ಶ್ರಾವಣಿಗೆ ಶ್ರಾವಣಕುಮಾರ್ಗೆ ಒಂದು 500 ರೂಪಾಯಿ ಖರ್ಚು ಮಾಡಿ ಓದಾಕಿ ಮತ್ತು ಒಳ್ಳೆ ಬಂದಿ ಸ್ನೇಹಿತರೆ ಶ್ರಾವಣಿ ನಾವು ನೋಡಾಕತ್ತಿದ್ವಿ ಶ್ರಾವಣಿನೂ ಹೆಂಗೆ ನೋಡಾಕತ್ತ ಹೊಡಿ ಅದು ಇದು ಅಂತೇಳಿ ಫುಲ್ ಎಂಜಾಯ್ ಮಾಡಿದ್ಲು ಹೊಸ ಅಂಗಿ ಹಾಕೋರಮ್ಮ ಅಂತಂದ್ರೆ ಟಿ ಶರ್ಟು ಹಾಕೋ ಅಂದ್ರೆ ಇಲ್ಲಿ ಬಿಡು ಮಮ್ಮಿ ನನಗೆ ಯಾರು ನೋಡ್ತಾರೆ ಇಲ್ಲಿ ಬಿಡು ಅಂತ ಬಂದು ಸ್ನೇಹಿತರೆ ಅದು ಇದು ಅನ್ನೋ ಸ್ನೇಹಿತರೆ ಇದ್ದಿದ್ದು ಹೋಗ್ಬಿಡ್ತೀವಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲ ಫುಲ್ಲು ಹೊರಗೆ ತಗೊಡೋದು ಬರೀ ಸಾಮಾನೆಲ್ಲ ಸೆಟ್ ಮಾಡ್ಯಾರ ಮಸ್ತ್ ಇದ್ದು ಸ್ನೇಹಿತರೆ ಒಂದಕ್ಕಿಂತ ಒಂದು ಚಲೋ ಇದ್ದು ರೊಕ್ಕ ಸಮಸ್ಯೆ ಎಲ್ಲ ಸುಮ್ಮನೆ ನೋಡ್ಕೇರಿ ಬಂದ್ವಿ ನಾವು ಏನೂ ತಗೋಲಿಲ್ಲ ಇಲ್ಲಿ ಶ್ರಾವಣಿ ಒಂದು ಡ್ರೆಸ್ ಇಷ್ಟ ಆಯಿತು ನಾಳೆ ಬೆಳಗ್ಗೆ ಹಾಕಕ್ಕೆ ಅವ್ರ ಸಿಸ್ಟರ್ ಕಳಿಸಿದ್ದು ಸಾಯಂಕಾಲ ಹಾಕಕ್ಕೆ ಬರ್ತಾ ಇದು ಬೆಳಗ್ಗೆ ಹಾಕಕ್ಕೆ ಬರ್ತಾ ಅಂತೇಳಿ ಅದೊಂದು ಡ್ರೆಸ್ ಬಿಡಲೇ ಇಲ್ಲ ಅಕ್ಕಿ ಮಮ್ಮಿ ನಾನು ಬೇಕು ಮಮ್ಮಿ ಬೇಕಂದ್ಲು ಮತ್ತು ಐಸ್ ಕ್ರೀಮ್ ಮಾಡೋದು ಬೇಕು ಮಮ್ಮಿ ಅಂತಂದು ಸ್ನೇಹಿತರೆ ಅದನ್ನು ಕೊಡಿಸ್ಲಿಲ್ಲ ಮತ್ತು ಇದನ್ನು ಕೊಡಿಸ್ಲಿಕ್ಕಂದ್ರೆ ಹೆಂಗಾಗುತ್ತೆ ಅಂತೇಳಿ ಒಂದು ಡ್ರೆಸ್ ಕೊಡಿಸಿದೆ ಅದು ಮುಂದೆ ಬರ್ತಾರೆ ಐಸ್ ಕ್ರೀಮ್ ಮಾಡಿದ್ದು ಬೇಡಿದ್ದು ಜಡಿ ಹೊಡಿದು ಕೇಳಿದ ಸ್ನೇಹಿತರೆ ಅದು 160 ಅಂದರು ಇವಾಗ ಏನು ರೊಕ್ಕಿಲ್ಲ ಪಕ್ಕಿಲ್ಲ ಬಿಟ್ಟು ಬಂದು ಸ್ನೇಹಿತರೆ ಹಾಕಿರುವ ಒಳ್ಳೆನಿ ಕ್ಯಾನ್ ಹುಡ್ಕೊಯ್ದು ಒಳ್ಳೆಯ ಕಾಲ ಆಗೈತೆ ದೇವ್ರಿಗೆ ದೀಪ ಹಚ್ಚೋದು ಈಗ ಐಸ್ ಕ್ರೀಮ್ ಬೇಡಾಕತ್ತಾವಡಿ ಇದನ್ನು ಕೊಡಿಸ್ ಮಮ್ಮಿ ಅಂತಂತಂದ್ಲು ಇಲ್ಲಮ್ಮ ಅದು ತೊಗೊಂಡು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ಮಾಡೋದು ಅಷ್ಟು ಅಮೌಂಟ್ ಕೊಟ್ಟು ಎಷ್ಟು ಹೇಳಿದ್ರು 190 ಎಷ್ಟು ಹೇಳಿದ್ರು ಅಷ್ಟು ಅಮೌಂಟ್ ಕೊಟ್ಟು ಏನು ಮಾಡ್ತೀಯಮ್ಮ ಬ್ಯಾಡ ಅಂತೇಳಿ ಇಟ್ಟು ಬಂದು ಸ್ನೇಹಿತರೆ ಮನೆ ಬೇಕಾದವ ಪ್ರತಿಯೊಂದು ಶೇಲ್ನ್ಯಾಗ ಸಿಗ್ತಾವೆ ನೋಡಿ ಇಲ್ಲೇ ಬಿಗ್ ಬಜಾರ್ ಅಂತೇಳಿ ಕೊಡಿಸ್ಕೇರಿ ನಾನು ಬಂದೆ ಸ್ನೇಹಿತರೆ ಫೋನ್ಪೇ ಮಾಡಿ ಎಷ್ಟು 20 ರೂಪಾಯಿಗೆ ಗ್ಲಾಸ್ ಅಂದರು 40 ರೂಪಾಯಿ ಗ್ಲಾಸ್ ಅಂದರು ಆಪಿಗೆ 20 ಸ್ನೇಹಿತರೆ 40 ರೂಪಾಯಿ ಗ್ಲಾಸ್ ಅಂದ್ರೆ ಆಪ್ ಕೊಡ್ರಿ ಅಂತಂದೆ ಆಪ್ ಕೊಟ್ಟರು 20 ರೂಪಾಯಿ ಫೋನ್ಪೇ ಮಾಡಿದೆ ಶ್ರಾವಣಿಗೆ ಒಂದು ಆಪ್ ತೊಗೊಂಡೆ ರೊಕ್ಕ 80 ರೂಪಾಯಿ ಸನಿಯಾಗಿ ಹೋದ ಸ್ನೇಹಿತರೆ ಅಲ್ಲಿ ಅವ್ರು ಬರೀ ಪೈನಾಪಲ್ ಮಾಡ್ತಾರಂತ ತುಟ್ಟಿ ಐತ್ರಿ ಅಂತಂತಂದರು ಹಾಪ 40 ರೂಪಾಯಿ ಕೊಟ್ಟು 40 ರೂಪಾಯಿ ಕೊಟ್ಟು ಆಪ್ ತೊಗೊಂಡು ಸ್ನೇಹಿತರೆ ನನಗೆ ಸಿಕ್ಕಾಪಟ್ಟೆ ನೀರೇನು ಕಾಯ್ಬಿಟ್ಟಿತ್ತು ಬಿಸಿಲು ಭಾಳ ಇತ್ತು ಸ್ನೇಹಿತರೆ ಹಿಂಗಾಗಿ ಜ್ಯೂಸ್ ಕುಡಿಸಿ ಶ್ರಾವಣಿಗೆ ಯಾವಾರ ಒಂದು ಬೈಕ್ ಬರ್ತೈತೆ ನೋಡ್ಕೋತ ನಿಂತೀವ್ರಿ ಇಲ್ಲೇ ರೋಡಿಗೆ ಒಂದಿಷ್ಟು ಸಂತಿ ಕೊಟ್ಟು ಆಕಿ ಒಂದು ಬೈಕ್ನ ಹತ್ತಿರ್ಸಿನಿ ಅಂದ್ರೆ ನಾನು ಒಳ್ಳೆ ನಿಕ್ಕೆ ನೋಡ್ಕೊಂಡು ನಡ್ಕೋತ ಆರಾಮ್ ಹೋಗಕ್ಕೆ ಬರ್ತೀನಿ ಸ್ನೇಹಿತರೆ ಅದಕ್ಕೆ ನೋಡಿ ಅಕ್ಕಿ ಜ್ಯೂಸ್ ಕುಡ್ಸಾಕತ್ತೀನಿ ರೀ ಊರಿಗೆ ಹೋಗ್ತಾಳಕ್ಕಿ ನಾನು ಇಲ್ಲೇ ಪಿಲಿಯಾಕಮ್ಮ ಗುಡಿ ಬಂದೆ ಸ್ನೇಹಿತರೆ ಒಂದು ಗಾಡಿ ಬರಲಿಲ್ಲ ಶ್ರಾವಣಿ ಕೂಡ ಹೋದ್ಲು ನಡ್ಕೋತ ಹೊಂಟಿ ನಾನು ಅಕ್ಕಿ ಕೂಡ ಊರಿಗೆ ಮುಟ್ಟಿರ್ಬೇಕ್ರಿ ಆಕಿ ಬೈಕ್ ಬಂತು ಪರಿಚಯದವ್ರ ಬೈಕ್ ಇದ್ರೆ ಗೊತ್ತಿದ್ದವ್ರು ಇದ್ರೆ
ಇದ್ರೆ ಒಂದು ಸ್ವಲ್ಪ ಬೈಕ್ನೇ ಹತ್ತಿಸ್ಬೋದು. ನಾನು ಹೋಗ್ಬೇಕಂದೆ, ಬೇಡ ಸುಮ್ಮನೆ ಶಾಂತಿ ಎಲ್ಲ ಒಳ್ಳೆ ನಿಕ್ಯಾನು ಎಲ್ಲ ಭಾಳ ಗೋಜಿತ್ತಲ್ಲ, ಹಿಂಗಾಗಿ ಹೋಗಲಿಲ್ಲ ಸ್ನೇಹಿತರೆ. ಶ್ರಾವಣಿ ಹೋಗಿ ಮುಟ್ಟಿರ್ಬೇಕು. ಈ ಅಜ್ಜಿ ನೋಡಿ ಹೆಂಗೆ ಓಡಾಡ್ತೈತಿ, ಆಕಿನೂ ಕೂಡ ಶಾಂತಿ ಕೈ ಚೀಲ ಎಲ್ಲ ಭಾಳ ಐತ್ರಿ. ಬಸ್ ತೆಗೋದು ಭಾಳ ಪಜ್ಜಿತ್ ಆಗಿದೆ ಸ್ನೇಹಿತರೆ. ನಮ್ಗೆ ಮನೆಗೆ ಹೋಗಿ ಸಿಗ್ತೀವಿ ಬರೀ. ಸಾರು ಎಷ್ಟು ಗಂಟೆಗೆ ಬಿಡ್ತಪ್ಪಾಜಿ? 2ಕ್ಕೆ ಬಿಟ್ಟೈತೇನ? ಆಕೆ ಬೈಲ್ ಬರ್ರಾಗ ಮನೆಗೆ? ಹಾಂ ಆಕೆ ಬಂದಿದ್ಲು ಬರ್ರಾಗ? ಹೌದಾ? ಮುಂಚೆ ಬಿಟ್ಟೈತೆ ಶ್ರಾವಣಿ ಒಂದು ಬೈಕ್ನಾಗ ಬಂದು ಸ್ನೇಹಿತರೆ ಮುಂದೆ, ಅದಕ್ಕೆ ಕೇಳಿದೆ, ಶ್ರಾವಣ ನಾ ಬಂದು ಊಟ ಮಾಡಿದೆಪ್ಪ, ಏನು ಉಂಡೆಪ್ಪಚ್ಚಿ? ಹೋಳಿಗೆ ತುಪ್ಪ. ಮಮ್ಮಿ ಏನು ತಂದ ನಿಮ್ಮ ತಿನ್ನಾಕ? ಏನು ತಿನ್ಲಿ ಸ್ನೇಹಿತರೆ, ಇದೊಂದು ಜ್ಯೂಸ್ ಹಾಕ್ಸೊಬಂದು. ನಾವು ಹೇಳಿದ್ನಲ್ಲಿ ನಿಮಗೆ ಜ್ಯೂಸ್ ಹಾಕ್ಸೊಬಂದೀನಿ ಅಂತೇಳಿ. ಶ್ರಾವಣಿ ಏನು ಕುಡಿತಿ? ಅಲ್ಲಿ ಕುಡ್ದಿಲ್ಲಮ್ಮ. ಇದೊಂದು ಜೀರೋ ಸೋಡಾ ಕುಡ್ದ ಸ್ನೇಹಿತರೆ. ಜ್ಯೂಸ್ ಕುಡ್ದಾಳ ಆಕಿ. ಜೀರೋ ಸೋಡಾ ಕೊಡಿಸಿದ್ದೆ, ಅದು ಕುಡಿದು ಕೇರಿ ಮತ್ತು ಜ್ಯೂಸ್ ಕುಡಿತೀನಿ, ಪೈನಾಪಲ್. ಆಯ್ತು ಕುಡಿಯಮ್ಮ ಅಂದೆ. ಮತ್ತು ಇದು ಪಾಪ ಇದು ಹುಡುಗ ಮನೆಯಾಗ ಇರ್ತೈತೆ ನೋಡ್ರಿ, ಇದು ಖುಷಿಗೆ ಏನೂ ಇಲ್ಲ ಅಂಥೇಳಿ ಈ ಖುಷಿಗೋಸ್ಕರ ಈ ಜ್ಯೂಸ್ ಹಾಕ್ಸೊಬಂದೀನಿ. ಪಾಪ ಇಲ್ರಿ ನಮ್ಮ ಶ್ರವಣಕುಮಾರ, ನಮ್ಮ ಶ್ರವಣಗೂ ನಾ ಜೀವ ಅದೇನು ರೀ ಸ್ನೇಹಿತರೆ. ಜೀವ ಇಲ್ಲ ಅಪ್ಪಾಜಿ? ನೀ ಜೀವ ಇದ್ದಲ್ಲಿ ಹಾಕ್ಸೊಬಂದಿನಿಲ್ಲಪ್ಪ? ಜೀವಕ್ಕೇನೋ ಹಾಕ್ಸಿದ್ದೆ ಬರ್ತಿದ್ದಿಲ್ಲ, ಹಾಕಿ ಕೊಡ್ತೀನಿ ತಗಿಲಾಸಿ. ಬನ್ನಿ ಸ್ನೇಹಿತರೆ, ಅವು ಜ್ಯೂಸ್ ಹಾಕಿ ಕೊಟ್ಟು ಮತ್ತೆ ಸಿಗ್ತೀನಿ. ಪೈನಾಪಲ್ ಜ್ಯೂಸ್ ಹೆಂಗೈತಪ್ಪ? ಒಮ್ಮೆರು ಕುಡಿದಪ್ಪು? ನಾವು ಅಷ್ಟು ಒಮ್ಮೆ ಪೈನಾಪಲ್ದು, ಆರೆಂಜು, ಸೇಬು ಹಣ್ಣಿನ ಜ್ಯೂಸ್ ಕುಡ್ದಿಲ್ರಿ. ಅಲ್ಲಿ ಆರೆಂಜು ಪೈನಾಪಲ್ ಮಾಡಾಕತ್ತಿದ್ರು. ಯಾಕೆ ಹೋಗಲಕ್ಕೆ ಬೇಡ ಅಂತ ತೊಗೊಂಬಂದು ನೋಡಿ. ಮತ್ತೇನು ತಿನ್ನಕ್ಕೆ ನೀವು ಸ್ನೇಹಿತರೆ, ಸಂತೆ ಏನಂತ ನಾನು ತೋರಿಸ್ಬೇಕಂತ ಇಟ್ಕೊಂತೀನಿ, ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇನ್ನು ಸರಿ ಅಮ್ಮ. ನೋಡಿ ಸ್ನೇಹಿತರೆ, ಬಸ್ ಇಲ್ಲಾಕ ಟೈಮು 5 ಗಂಟೆ ಹಾಕೊಂಡೈತಿಲ್ವ, ಮನೆಗೆ ಬಂದಿರಿ. ಬಂದು ಸೀರೆ ಕಳೆದು ಅವ್ರಿಗೆ ಜ್ಯೂಸ್ ಹಾಕಿ ಕೊಟ್ಟು ಕುಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, 5 kg ಎಣ್ಣೆ ತುಂಬ್ಕೊಂಡಿದ್ದೆ ದೇವ್ರಿಗೆ. ಎಷ್ಟು ಬಾದ ನಾವು ಸ್ನೇಹಿತರೆ, ದಿನ ಡೈಲಿ ದೀಪ ಇದ್ದೇ ಇರ್ತದೆ ನಮ್ಮ ಮನ್ಯಾಗ. 2 ಪಂಚಿ ದೀಪ ಹಚ್ತಿನಲ್ಲ, ಹಿಂಗಾಗಿ ಎಣ್ಣೆ ಬೇಕೇ ಬೇಕು. ದೇವ್ರ ನೆಂಬೀನ್ರಿ, ನಾನೇನು ಯಾರು ಇಲ್ಲ, ದೇವ್ರ ಅದಾನ. ದೇವ್ರಿ ಮಾಡ್ತೀನಿ ರೀ. ಎಲ್ಲ ದೇವ್ರಿ ಮಾಡಿದೈತೆ ಅಂತ ಬೀಗ್ರಿ ಮಾಡಿ ಬಿತ್ತಾರೆ ಸ್ನೇಹಿತರೆ. ಬೀಗ್ರಿ ಮಾಡಿಕ್ಕಿಂತ ದೇವ್ರಿ ಮಾಡೋದು ಬೆಸ್ಟ್. ಈಗ ಇದಕ್ಕೆ 730 ರೂಪಾಯಿ ಸ್ನೇಹಿತರೆ. 5 kg ಎಣ್ಣೆಗೆ 20 ರೂಪಾಯಿ ಇಳ್ದೈತ್ರಿ. ಈಗ 2 ಕಿಲೋ ಟಮಾಟಿ ತಿಂದೇನ್ರಿ, 40 ರೂಪಾಯಿ. 20 ರೂಪಾಯಿ kg, 40 ರೂಪಾಯಿ 2 ಕಿಲೋ ಟಮಾಟಿ. ಇದು ಒಂದು ಇಡ್ಲಿ ರವೆ, ಒಂದು ಅರ್ಧ ಕಿಲೋ ಕಲ್ಲಿಟ್ಟು ಸ್ನೇಹಿತರೆ. ಇರಂಗಿಲ್ಲಿ ಮನ್ಯಾಗ ಏನೋ ಇಟ್ಟಿನ ಪಲ್ಯ ಅದು ಮಾಡಿರಾಕ ಅಂತೇಳಿ ಅರ್ಧ kg ಕಲ್ಲಿಟ್ಟು ತೊಗೊಂಬಂದಿನಿ. ಒಂದು ಇಡ್ಲಿ ರವೆ ತಂದಿದ್ರಿ. ಉದ್ದಿನ ಬೇಳೆ ಎರಡು ಟೇಸ್ಟ್ ಐತ್ರಿ. ಅಡ್ಡು ಕೂಡಿ ಇದಕ್ಕೆ 50, ಅದಕ್ಕೊಂದು 50, 100 ರೂಪಾಯಿ ತೊಗೊಂಡು ನೋಡಿ ಅಡ್ಡು ಕೂಡಿ. ಇದು ಸ್ನೇಹಿತರೆ ಶ್ರಾವಣಿಗೆ ಒಂದು ಅಂಗಿ ತೊಗೊಂಡು ನೋಡಿ. ಆಕೆ ಬರ್ತಡೇ ಆಯ್ತಲ್ಲ, ಯಾಕೋ ಇಷ್ಟ ಆಯ್ತು ಸ್ನೇಹಿತರೆ ಇದೊಂದು ಅಂಗಿ. ಇಲ್ಲಿ ಬಿಡು ಅಂತೇಳಿ ಶೇಂಗಾ ತೊಗೊಂಡು ನೋಡಿ 200 ರೂಪಾಯಿ ನೋಡಿ ಸ್ನೇಹಿತರೆ. 200 ರೂಪಾಯಿ ಕೆಜಿ ನೋಡಿ. ಬೆಳಗ್ಗೆ ಮುಂಜಾನೆ ಹಾಕಿ ಬಂದ್ ಚಂದ ಕ್ಲಿಯರ್ ನಾ ಕಾಣ್ಬೇಕೆಲ್ಲ ಇದೊಂದು ಸೇಲ್ನಾಗ ಇದೊಂದು ಅಕ್ಕಿ ಅಂಗಿ ಕೊಡ್ಸಿದ್ದೀನಿ. ಇದೊಂದು ಅಂಗಿ ಅಕ್ಕಿನೇ ಚಾಯ್ಸ್ ಮಾಡಿ ಸ್ನೇಹಿತರೆ. ಯಾಕೆಲ್ಲ ಬಿಡು ಬರ್ತಡೇ ಆಯ್ತು ನಾಳೆಗೆ ಅಂತೇಳಿ ಕೊಡ್ಸೀನಿ. ನಾಳೆ ಎಲ್ಲಿಗೆ ಹೋಗ್ಬೇಕಂತ ಮಾಡಿ ಸ್ನೇಹಿತರೆ. ಏನು ಬರ್ತಡೇನ ಆಚರಿಸಲ್ರಿ, ಅಲ್ಲೇ ಹೊರಗಡೆ ಹೋಗಿ ತಿನ್ನಿಸು ಏನೋ ಬಂದು ಮಾಡೀನಿ. ಇವು 2 ಜಮೀನಿ ಎಣ್ಣೆ ಪ್ಯಾಕೆಟ್. ಎಣ್ಣೆಗೆ ಭಾಳ ಹೋಗೈತ್ರಿ. 730, ಇದು 320 2 ಪ್ಯಾಕೆಟಿಗೆ. ಯಾಕಂದ್ರೆ ಈ ಎಣ್ಣೆ ನಾವು ದೀಪಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ರೀ. ದೇವ್ರಿಗೆ ಹೋಗೋದು ದೀಪಕ್ಕೆ ಯೂಸ್ ಮಾಡ್ತೀನಿ. ಇದನ್ನೇನೈತಿ ಅದಂಗಾದ ವಾರಕ್ಕೆ 1 ಪ್ಯಾಕೆಟ್ ಹೋಗುತ್ತೆ. ವಾರ 1 ಪ್ಯಾಕೆಟ್ ಎಣ್ಣೆ ಬೇಕ್ರಿ. ಇದು 1 kg ಕಮ್ಮಿ ಇರುತ್ತೆ ರೀ. 3 ಪಾಕಲ ಎಣ್ಣೆ ಹೋಗುತ್ತೆ ರೀ. ಮೊದಲೆಲ್ಲ ಹಿಂದೆ ಕಿಳಿಯ ಸ್ನೇಹಿತರೆ, ಪಾಕಲ ಎಣ್ಣೆ 1 ವಾರ ಮಾಡಿದ್ರಂತ. 3 ಪಾಕಲ ಎಣ್ಣೆ ಆಗೋದು ಏನು ಕರೀದಿಲ್ಲ. ಮತ್ತೆ ಪಲ್ಯಕ್ಕ ಏನಾರು ಮಾಡಿದ್ರೆ ಅಷ್ಟೇ 1 ವಾರ ಸ್ನೇಹಿತರೆ. ಏನು ಮಾಡಕ್ಕಿಂತ ನೋಡಿ, ಟಮಾಟೆ ಮುಚ್ಚೈತಿ ಒಂದು. ಈಗ 1 kg ಅವಲಕ್ಕಿ ಸ್ನೇಹಿತರೆ. ಈಗ ಒಂದು 10 ಮೆಲಮ, ಅರ್ಧ kg ಉದ್ದಿನ ಬೇಳೆ ನೀಡ್ರಿ. ಇವಾಗ ಇಡ್ಲಿ ವಡ ಉಣ್ಣಂಗೆ ಸ್ನೇಹಿತರೆ. ಭಾಳ ದಿನ ಇಡ್ಲಿ ವಡ ಮಾಡಾರ, ಅದಕ್ಕೆ ಇಡ್ಲಿಗೆ ಸಾತಾವು. ಅರ್ಧ kg ಉದ್ದಿನ ಬೇಳೆಗೆ 70 ರೂಪಾಯಿ ಸ್ನೇಹಿತರೆ. ಒಮ್ಮೆ ಇಡ್ಲಿ ಮಾಡಿದ್ರೆ ಅವು ವಡೆ ಇಡ್ಲಿ ಅಡ್ಡು ಹತ್ರ ಹೊಡಿದ್ರಾಗ ಸ್ನೇಹಿತರೆ. 1 kg ಸಾಂಬಾರು ರವೆ ತಂದಿನಿ. ಮುಂದಿನ ರವೆ ಆಗ್ತಾರಲ್ಲ ಅವು ಸ್ನೇಹಿತರೆ. 1 kg ಬೆಲ್ಲ. ಇದಿಷ್ಟೇ ಸ್ಯಾಂಟಿದೆ ನೋಡಿ, ಮತ್ತೇನಿಲ್ಲ. ಬಸ್ ಇಲ್ಲಾರ್ಕ ಭಾಳ ಕುದಿಸ್ತಾ ಇದೆ ಸ್ನೇಹಿತರೆ. ಪಿಲೆ ಕಮ್ಮಿ ಗುಡ್ತಿ ನಡ್ಕೊತ ಬಂದು ಸರ್ಕಾರ ದವಾಖಾನೆ ಬಂದು ನಾವು ಪರಿಚಯ ಹತ್ತಿಷ್ಟು ಕಳಿಸಿದ್ದೆ. ಆಕಿ 4:30 ಬಂದಿರ್ಬೇಕು. ನಾ 5ಕ್ಕೆ ಬಂದೆ. 5:30 ಬಂದಿದೆ ಮನೆ ಸ್ನೇಹಿತರೆ. ಈ ಟೈಮ್ ಭಾಳ ತೋರಿಸ್ತೀನಿ. 5:30 ಆಗಿರ್ಬೇಕ್ರಿ. 5:30 ಆಗಿರ್ಬೇಕು. 5:30
5:30 ನಿಮಿಷ ಆಗಿ ಸ್ನೇಹಿತರೆ. ಇದೆಲ್ಲ ಸಂತಿ ಹಾಕಿಟ್ಟು ರಾಕ್ ಮಾತ್ರ ಜಗ್ಗಿ ಹೋಗ್ಯ ಸ್ನೇಹಿತರೆ. ಆಮೇಲೆ ಲೆಕ್ಕ ಮಾಡ್ತಿಲ್ರಿ ಇದಕ್ಕೆ ಎಣ್ಣೆಗೆ 700 1000 ಮ್ಯಾಗಿಂದ ಒಂದು 50 1050 ರೂಪಾಯಿ ಎಣ್ಣೆದಾಗೈತಿ. 1050 ಇದೊಂದು ಕಿರಾಣಿದೊಂದು ಎಷ್ಟು ಆಗಿತ್ತಲ್ಲಮ್ಮ, ಹೆಚ್ಚಿಟ್ಟಿತ್ತಲ್ಲ ಶ್ರಾವಣಿ ಒಂದು 200 ರೂಪಾಯಿ ಸ್ನೇಹಿತರೆ. ಇದಕ್ಕೆ ತರಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ರೀ. ಇವಾಗ ಮಲಾಮ್ ತರ್ಬೇಕಂದ್ರೆ ಈ ಮಲಾಮ ಸಿಗಲ್ರಿ 113 ರೂಪಾಯಿ ಸ್ನೇಹಿತರೆ. ಈ ಮಲಾಮ್ ನಿಮ್ಮ ಮುದ್ದೆದಾಗೆ ಸಿಗಲಿಲ್ಲ. ಮಲಾಮ್ ಭಾರಿ ಚಲೋ ಐತಿ. ಇನ್ನೇನು ಬಂದಾಗ ನೋಡಬೇಕು ಒಂದು 4 ಅಂಗಡಿ ಅಂತ. ಇದು 698 700 ರೂಪಾಯಿ ಆಗೈತೆ ನೋಡಿ. 200 ರೂಪಾಯಿ ಕಡಿಮೆ 700 ರೂಪಾಯಿದಾಗೆ ಸ್ನೇಹಿತರೆ. ಇದೊಂದು 1050 ಇದೊಂದು 700 1800 ರೂಪಾಯಿ ಅವ್ರಿಗೆ ಜ್ಯೂಸ್ ಅದು ಕೂಡಿ 2000 ರೂಪಾಯಿ ಡ್ಯಾನ್ಸ್ ಸ್ನೇಹಿತರೆ. ಏನೇ ನೋಡಿ ಏನು ಮಾಡೋದ್ರಿ ಮತ್ತು 2000 ರೂಪಾಯಿ ಸಂತೆ ಮುದ್ದೆ ಬಳಕೆ ಇಷ್ಟೇ ಹೋಗ್ತಾವಂತ ಅಜ್ಮಾಸ್ ಗೊತ್ತಾಗ ಸ್ನೇಹಿತರೆ. ಎಲ್ಲ ಕಷ್ಟ ಐತೆ. ನಾಳೆ ಶ್ರಾವಣಿ ಬರ್ತಡೇಕ್ಕೆ ಕೇಕಿಗೆಲ್ಲ ಹೆಂಗೆ ಮಾಡ್ಬೇಕಂತೀವಿ ನೋಡೋಣ್ರಿ. ನಾಳೆಗೆ ಇವತ್ತಿಂದು ಎಲ್ಲ ಅಷ್ಟು ಎತ್ತಿಟ್ಟು ಕ್ಲೀನ್ ಮಾಡಿ ಕಸ ಹುಡುಗಿ ಅನ್ನ ಕಸ ಹುಡುಗಿ ಪಿಕೋ ಹಾಕ್ತೀನಿ. ಜಾಸ್ತಿ ಇದು ಚಟ್ನಿ ಗಡ್ ಚಟ್ನಿ ನೀರು ಚಟ್ನಿ ಫ್ರಿಜ್ ಇಟ್ಟೋಗಿಲ್ಲ. ಅದು ದೋಸೆ ಹೋಗ್ಬಿಡ್ತೀನಿ ಸಂಜಿಕ ಸ್ವಲ್ಪ ಪಿಕೋ ಹಾಕೋತೀನಿ. ಬನ್ನಿ ಎಲ್ಲ ಕ್ಲೀನ್ ಮಾಡಿ ಪಿಕೋ ಹಾಕೋ ಮಾಡ್ಸಿರ್ತೀನಿ ಸ್ನೇಹಿತರೆ. ಇಷ್ಟು ಟಿಚ್ ಮಾಡಿದೆ. ಇದನ್ನ ಸ್ವಲ್ಪ ಫಿಟ್ಟಿಂಗ್ ಮಾಡಿದೆ. ಇದು ಏನು ಕೆಲಸ ಕಸಿ ಹಾಕಿದೆ. ಇದನ್ನು ಫುಲ್ ಹೊಲಿಗೆ ಹಾಕಿ ಸ್ನೇಹಿತರೆ. ಹೆಂಗೆ ಇದು ಬೆಳಗ್ಗೆ ಹಾಕ್ಕೊತಾಳೆ, ರಾತ್ರಿ ಹಾಕ್ಕೊತಾಳೆ. ಶ್ರಾವಣಿದು ಬರ್ತಡೇ ಪ್ರಿಪ್ರೇಷನ್ ಅದ ನೋಡಿ. ಶ್ರಾವಣಿ ಬರ್ತಡೇ ತಯಾರದ ಸ್ನೇಹಿತರೆ. ಇಂಗ್ಲೀಷ್ನಾಗ ಪ್ರಿಪರೇಷನ್ ಅಂತಾರ. ಇದು ಮುಗಿದು ಸದ್ದ ಮಿಷನ್ ಎತ್ತಬೇಕು ಸ್ನೇಹಿತರೆ. ಇದು ಮಿಷನ್ ತಗೋದು ಪಿಕೋ ಮಿಷನ್ ಚೇಂಜ್ ಮಾಡ್ತಿದ್ವಿ. ಕತ್ಲೆನೇ ಆಯ್ತು ನೋಡ್ರಿ. ಅಲ್ಲಿ ಕತ್ಲೆನೇ ಆಯ್ತು ಸ್ನೇಹಿತರೆ. ಬಡ 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 ಪಿಕೋಯ್ಸ್ ಹಾಕೋತಿದ್ವಿ ಇವತ್ತು. ಹಾಕೋ ಊಟ ಮಾಡಿ ಹೊಲ್ಕೊಂಬಿಡೋದು ನೋಡಿ ಸ್ನೇಹಿತರೆ. ಇದೊಂದು ಕಷ್ಟ ರೀ ಭಾಳ. ಎಷ್ಟು ಸ್ನೇಹಿತರೆ ಬಂದು ನೋಡಿ ಸ್ನೇಹಿತರೆ. ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಯಾಕಂದ್ರೆ ಧೂಳ ದುಮ್ಮ ಕುಂದುರ್ಲಿ ಮಾಡಿ ಅಂತ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆಮೇಲೆ ನಮ್ಗೆ ಬೇಕಾದಾಗ ಅಷ್ಟೇ ತೆಗೆದುಕೇರಿ ಅದಕ್ಕೆ ಜೋಡಿಸಿ ಪಿಕೋ ಹಾಕ್ತೀನಿ. ಒಜ್ಜಿ ಭಾಳ ಐತ್ರಿ ಸ್ನೇಹಿತರೆ ಮಿಷನ್ ನೋಡಿ. ಏನು ದೂಸ್ ಇಲ್ಲ ಧೂಮಿಲ್ಲ. ಹೆಚ್ಚೊಂದು ಐತೆ ನೋಡಿ ಮಿಷನ. ಇವಾಗ ಮಿಷನ ಜೇಂಟ್ ಮಾಡ್ತೀನಿ. ಜೇಂಟ್ ಮಾಡಿ ಇಷ್ಟು ಕಟ್ ಮಾಡ್ಕೊಂಡ್ಬಿಡ್ತೀವಿ ರೀ. ಕಟ್ ಮಾಡ್ಕೊಂಡು ಜಲ್ಲಿ ಕುಂದ್ರದ ಸಣ್ಣಕ್ಕೆ ಜೇಂಟ್ ಆಯ್ತು ನೋಡಿ. ಅವಿಷ್ಟು ಸೀರ್ವ ಕಟ್ ಮಾಡ್ಕೊಂಡು ಕೇಳಿ ಪಿಕೋ ಹಾಕಿ ಅಡುಗೆ ಮಾಡ್ಬೇಕತ್ತಿ. ಇದಕ್ಕೆ ರಬ್ಬಲ್ ಹಾಕಿದ್ರು ನಿಮ್ಮ ಮಮ್ಮಿ ನೋಡಿ. ನೋಡಿ ಸ್ನೇಹಿತರೆ ಮಿಷನ್ ಜೇಂಟ್ ಮಾಡಿಟ್ಟೆ. ಬಡ ಬಡ ಇಷ್ಟು ಕಟ್ ಮಾಡ್ತೀನಿ ರೀ. ಕಟ್ ಮಾಡಿ ಪಿಕೋ ಹಾಕ್ತೀನಿ. ಕಂಡಪಟ್ಟೆ ಎರಿವರಿ ಪಿಕೋ ಹಾಕು. ಇದು ಯಾರು ಜಂಪ್ ಬನ್ನಿ ಸ್ನೇಹಿತರೆ. ಇಷ್ಟು ಕಟ್ ಮಾಡಿ ಪಿಕೋ ಹಾಕಿ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ ಎಲ್ಲರದು ಊಟ ಆಯಿತು. ನಾನು ಪಿಕೋ ಹಾಕಬೇಕು. 2 ಸೀರೆ ಪಿಕೋ ಹಾಕಿದ್ದೀನಿ ರೀ. 30 ರೂಪಾಯಿ ಟಿಚ್ ಮಾಡಿದೆ. 30 ರೂಪಾಯಿ ಟಿಚ್ ಮಾಡಿದೆ ಸ್ನೇಹಿತರೆ. ಇವು ಹೊಲಿಬೇಕಂದೆ ಒಲಿ ಯಾಕೋ ಸೆಟ್ಟಿಂಗ್ ಸರಿಯಾಗಿ ಕುಂದ್ರಲ್ಲ. ಯಾವು ಹೊಲಿಗೆ ಇಷ್ಟು ದಿನ ಮಿಷನ್ ಇಟ್ಟಿರ್ತೀವಲ್ಲ. ಇವಾಗ ಎಣ್ಣೆ ಉಣ್ಸೀನಿ ರೀ. ರಾಟಿ ಎಣ್ಣೆ ಉಣ್ಸೀನಿ. ಮುಂಜಾನೆ ಬೆಳಗ್ಗೆ ಚೆನ್ನಾಗಿ ಬೂತಾವ ಅಂತೇಳಿ ಬಿಟ್ಟು ನೋಡಿ. ಊಟ ಮಾಡಿದ್ವಿ. ಶ್ರಾವಣಿದು ಊಟ ಆಗ್ಯ ಸ್ನೇಹಿತರೆ. ಊಟ ಆಗೈತಮ್ಮ. ನಮ್ಗೆ ಊಟ ಮಾಡಿ ಎಲ್ಲ ಬಾಂಡೆ ಪುಕ್ಕಿ ತುಂಬಿಟ್ಟು ಬರೋಬಂಗೆ ಕುಂತಿ ಸ್ನೇಹಿತರೆ. ಅಡುಗೆ ಮನೆ ಲೇಟ್ದಾಗ ಕದ ಹಾಕಮ್ಮ. ಶ್ರಾವಣಿನೂ ಹೋಗಿ ಕದ ಹಾಕೊಂಬಂದು. ಟೈಮ್ ಏನು ಭಾಳ ಆಗಿಲ್ಲ ರೀ. 8:30 ಆಗೈತೆ ಮಾಡೈತೆ ನೋಡಿ. 8:30 ಆಗೈತೆ. 8:38 ಆಗೈತೆ ನೋಡಿ ಸ್ನೇಹಿತರೆ. ಜಲ್ದಿ ಮುಕ್ಕೋತೀನಿ. ನೆಸ್ಸಿನಾಗ್ಯದು ಇಷ್ಟು ಪಿಕೋ ಹಾಕಿ ಮಡಿಚಿ ಮತ್ತು ವಾಕಿಂಗ್ ಹೋಗೋದಾಗುತ್ತೆ ಏನೋ ಮಾಡಿ ನೋಡ್ಬೇಕು ರೀ. ಬಂದು ಏನರ ವಾಕಿಂಗ್ ಹೋಗಿದ್ರೆ 4 ಗಂಟೆಗೆ ಅದು ಪಿಕೋ ಹಾಕ್ಬೇಕಂತ ಮಾಡಿ ನೋಡೋ ಸ್ನೇಹಿತರೆ. ಹೆಂಗಂತಿಲ್ಲ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. Bye. Good night. Okay. Bye. Good night. ನಾಳೆಗೆ ಸಿಗ್ತೀರಿ. ಹೇಳ್ರಿ. ಆಡ ಓದ್ತೀರಿ. ಲಂಗದೊನೆ ಮಸ್ಸಕತ್ತಿಲ್ಲವನ್ನೆ ನಿನ್ನಪ್ಪ ನಮ್ಮ ಕತ್ತಲ ಬರ್ತೈತಿ ಪುಣ್ಯ. ಸುಮ್ಮರ್ ತಿನ್ನಕ ಬರ್ತೇವ ಚಿನ್ನ ನಿನ್ನ ಲಂಗದೊನೆ ಮಸ್ಸಕತ್ತಿಲ್ಲವನ್ನೆ. ಎಲ್ಲದಾಕಿಲ್ಲ ಅವನ್ನೇ ಬಂಡೆ ಓಡೆ ಬಂಡೆ ಓಡೆ ಬಂಡೆ ಲಂಗಡನೆ ಮಸ್ಸಕತ್ತಿಲ್ಲವನೆ ನಿನ್ನ ಚೇತನ ಅದೇನ ಸಾಕು. ಬಾಯ್. ನಮ್ಮ ಗುಡ್ ನೈಟ್ ಹೇಳು. ಬಾಯ್. ಗುಡ್ ನೈಟ್.
ನಾಳೆ ಮತ್ತೆ ನಾಳೆ ಸಿಗೋಣ. ಹೋರಿ ಮುಕ್ಕೋರಿ. ಸಿಗೋಣ. ಮುಕ್ಕೋರಿ ಹೋರಿ ಬಾಯ್ ಹೋರಿ.